ನನ್ನ ಫೇವ್ರೆಟ್ ಪ್ರಾಡಕ್ಟ್. ಇದನ್ನ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಯಾವುದೇ ಒಂದು ಮನೆಗೆ ಹೋಗಿ ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟ್ ಲೀಡರ್ಸ್ ಎಲ್ರು ಕೂಡ. ತುಂಬಾ ಕಡೆ ಏನಾಗ್ತಿರುತ್ತೆ ಅಂದ್ರೆ ನ್ಯಾಪ್ಕಿನ್ ಡೆಮೋ ಮಾಡ್ತಿರ್ಬೇಕಾದ್ರೆ ಇದನ್ನ ಮಾಡ್ಬೇಕಂತ ಸಂಕೋಚನಗಳು ಜಾಸ್ತಿ ಬರ್ತಿರುತ್ತೆ. ಆದ್ರೆ ಮೇಡಮ್ ಎಷ್ಟು ನೀಟ್ ಆಗಿ ಎಂತವ್ರಿಗೂ ಕೂಡ ಡೆಮೋ ಯಾವ ತರ ಕೊಡ್ಬೇಕು, ಯಾವ ತರ ಟ್ರೈನಿಂಗ್ ಕೊಡ್ಬೇಕು, ಅರ್ಥ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ಕ್ಲಾರಿಟಿ ಕೊಡ್ತಾರೆ. ಅದಕ್ಕೋಸ್ಕರ ನೀಟ್ ಆಗಿ ಅದನ್ನ ನೋಡಿ ಅಬ್ಸರ್ವ್ ಮಾಡಿ ನೀವು ಇದೇ ತರ ಕೊಡ್ತಿದ್ದೀರಾ ಅಂತ ಚೆಕ್ ಮಾಡಿ. ಎಸ್, ಇದು ನನ್ನ ಫೇವ್ರೆಟ್ ಪ್ರಾಡಕ್ಟ್. ಯಾಕೆಂದ್ರೆ ಎಸ್ಪೆಷಲಿ ಮಹಿಳೆ ಮತ್ತು ಆರೋಗ್ಯ ಅನ್ನೋದನ್ನೇ ಒಂದು ಸಬ್ಜೆಕ್ಟ್ ನೀವು ಮಾಡಬೇಕು, ಒಂದು ಪ್ರೊಫೆಷನಲ್ ಆಗಿ ಮಾಡ್ಬೇಕು. ಎಷ್ಟೋ ಜನ ನಾನು ಸಂಘ ಸಂಸ್ಥೆಗಳಲ್ಲಿ ಪರ್ಮಿಷನ್ ಕೇಳಕ್ ಹೋಗ್ತೀನಿ, ಮೇಡಮ್ ನಾನೊಂದು ಮಹಿಳೆ ಮತ್ತು ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ. ನೀವು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರ, ನೀವ್ ಯಾರು ಕಳಿಸಿ ಏನೇ ಕೇಳಿ ಅವರು, ಮೇಡಮ್ ನಾನು ಒಂದು ಸಂಸ್ಥೆಯಿಂದ ಇವತ್ತು ಹೆಲ್ತ್ ನ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ. ಓಪನಿಂಗ್ ಸ್ಪೀಚ್ ಅಲ್ಲಿ ಹೇಳ್ಬೇಕು. ಒಂದು ಹೋಮ್ ಮೀಟಿಂಗ್ ಹೋಗಿರ್ತೀರಾ ಅಥವಾ ಫ್ಯಾಮಿಲಿ ಡೆಮೋಗ್ ಹೋಗಿರ್ತೀರಾ ಅಂತ. ಎಲ್ರಿಗೂ ನಮಸ್ಕಾರ, ತುಂಬಾ ಖುಷಿ ಆಗುತ್ತೆ ಈ ಪ್ರಾಡಕ್ಟ್ ಬಗ್ಗೆ ಹೇಳಿಕ್ಕೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ಮಕ್ಕಳು ಒಂದು 5-10 ವರ್ಷ, 15 ವರ್ಷ, 12 ವರ್ಷಕ್ಕೆ ಮಕ್ಕಳು ಋತುಮತಿ ಆಗುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಡೆಮೋ ಕೊಡುವಾಗ ಹೆಂಗ್ ಅನಿಸ್ಬೇಕಂದ್ರೆ, ಯಾರೋ ನಮ್ ತಂಗಿನೇ ಮಾತಾಡ್ತಿದ್ದಾರೆ, ಯಾರೋ ನಮ್ಮ ಅಕ್ಕ ಮಾತಾಡ್ತಿದ್ದಾರೆ. ನೀವು ಯಾರದೇ ಇನ್ನೊಂದು ನನ್ನ ಒಂದು ಸ್ಟ್ರೆಂತ್ ಏನಂದ್ರೆ, ಯಾರನ್ನೇ ಆಗ್ಲಿ ನೀವು ಆತ್ಮೀಯವಾಗಿ ಕನೆಕ್ಟ್ ಮಾಡ್ಕೋಬೇಕು. ನಿಮ್ಗೆ ಅವ್ರಿಗೆ ಹೊಸ ಪರಿಚಯ ಅಂತ ಅನಿಸ್ಬಾರ್ದು. ಎಷ್ಟಂದ್ರೆ ಆ ಪರಿಶುದ್ಧ ಉದ್ದೇಶ, ಫೀಲಿಂಗ್ಸ್, ಮನುಷ್ಯನಿಗಿರೋದೇ ಆ ಫೀಲಿಂಗ್ಸ್, ಎಮೋಷನ್ಸ್. ನನ್ ಮುಖ ನೋಡಿದ್ರೆ ಅನ್ಸುತ್ತಾ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ, ನಗು ಇದೆ ಅನ್ಸುತ್ತಲ್ವಾ? ಅನ್ಸಲ್ವಾ ಸರ್? ನನಗೆ ಫೀಲಿಂಗ್ಸ್ ಇಲ್ವಾ? ಖುಷಿ ಅನ್ಸಲ್ವಾ ನಾವ್ ಮಾತಾಡೋದು? ಖುಷಿ ಅನ್ಸುತ್ತಾ? ನಿಜ ಹೇಳಿ. ಯಾಕೆ ಹೇಳಿದೆ ಅಂದ್ರೆ, ಯಾರದೇ ಒಂದು ಹೇಳಿದಂತ ಜನಗಳು ಯಾವಾಗ್ಲೂ ಸಪ್ಪೆ ಇರ್ತಾರೆ. ನಿಮ್ಮ ನಗು ಮುಖ, ನಿಮ್ಮ ಆತ್ಮವಿಶ್ವಾಸ, ನೀವು ಆ ಕುಟುಂಬದಲ್ಲಿ ಒಬ್ರು ಅನ್ನೋ ತರ ಫೀಲ್ ಕೊಡ್ಬೇಕು. See, people will forget what you say and what you think, but they will never forget how do you make them feel. ನಾನು ಇಷ್ಟೊತ್ತು ಏನ್ ಹೇಳ್ದೆ, ಏನ್ ಮಾಡ್ದೆ ನಿಮಗೆ ಏನು ನೆನಪಿಲ್ದೇ ಇರ್ಬೋದು. ಆದ್ರೆ ಮೇಡಮ್ ಎಷ್ಟು ಖುಷಿಯಾಗಿ ಮಾತಾಡಿದ್ರಲ್ವಾ, 1 ಗಂಟೆ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಅದು ನೆನಪಿರುತ್ತೆ, ನನ್ ಮುಖ ನೆನಪಿರುತ್ತೆ, ನಾನು ಹೇಳಿದ ಪಾಯಿಂಟ್ ನಿಮಗೆ ನೆನಪಿಲ್ಲದೆ ಇರ್ಬೋದು. ಅದೇ ತರ ಒಂದು ಹೋಮ್ ಮೀಟಿಂಗ್ ಹೋದಾಗ ಖುಷಿಯಿಂದ ವ್ಯಕ್ತಪಡಿಸಿ. ನಿಮ್ಮ ಅಕ್ಕ ತಂಗಿರು ಹೇಗಿರ್ತಾರೆ, ನಿಮ್ ಬ್ರದರ್ಸ್ ಜೊತೆ ನೀವು ಹೇಗ್ ಮಾತಾಡ್ತಿರಲ್ವಾ ಆ ತರ ಮಾತಾಡಿ. ಈಗ ನೋಡಿ, ಮಕ್ಳಿಗೆ ದಿನಚರಿಯಲ್ಲಿ ಯೂಶಲಿ ಒಂದು ವಾಟರ್ ಥೆರಪಿ ಹೇಳ್ಕೊಟ್ಟಿರಲ್ಲ, ರಾತ್ರಿ ಮಕ್ಕಳಿಗೆ ಮಲಗುವಾಗ ಹಲ್ ಬ್ರಷ್ ಮಾಡಿ ಮಲಗಿಸೋದನ್ನ ರೂಢಿ ಮಾಡಿಲ್ಲ. ಇದನ್ನೆಲ್ಲ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಕ್ರಿಯೇಟ್ ಮಾಡ್ಬೇಕು. ಇವತ್ತು ಯಾಕೆ ಮಕ್ಕಳು 10 ವರ್ಷಕ್ಕೆ ಋತುಮತಿ ಆಗುತ್ತೆ? ಪಾಕೆಟ್ ಹಾಲ್ನ ಕುಡಿತಾರೆ, ಜಂಕ್ ಫುಡ್ ಅನ್ನ ತಿಂತಾರೆ ಮಕ್ಕಳು, ತುಂಬಾ ಟಿವಿ ನೋಡ್ತಾ ನೋಡ್ತಾ ತಿನ್ನೋದು. ಅದು ಏನಾಗುತ್ತೆ, ಹಾರ್ಮೋನ್ಸ್ ಎಲ್ಲ ಜಾಸ್ತಿ ಇಂಬ್ಯಾಲೆನ್ಸ್ ಆಗ್ಬಿಟ್ಟು ಬೇಗ ಮಕ್ಕಳು ಋತುಮತಿ ಆಗ್ತಾರೆ. ನೀವ್ ಹೇಳಿ, ಆಂಟಿ ನೀವು ಮೆಚೂರ್ ಆಗೋ ಟೈಮಲ್ಲಿ ಅಥವಾ ನಾನ್ ಮೆಚೂರ್ ಆಗಿರೋ ಟೈಮಲ್ಲಿ ನಮ್ಮಮ್ಮ ಏನ್ ಯೂಸ್ ಮಾಡ್ತಿದ್ರು ಆಂಟಿ? ನಮ್ ತಾಯಿ, ನಾನ್ ನಂದೇ ಎಕ್ಸಾಂಪಲ್ ಕೊಡ್ತೀನಿ. ನಮ್ ತಾಯಿ ಆಗಿನ ಕಾಲದಲ್ಲಿ, ನಾವು ಕೂಡ ಹಳ್ಳಿಯಲ್ಲಿ ಬೆಳೆದಿದ್ದು, ನಮ್ಗೆ ನ್ಯಾಪ್ಕಿನ್ಸ್ ಎಲ್ಲ ಅವೇರ್ನೆಸ್ ಇರ್ಲಿಲ್ಲ. ಸೊಸೈಟಿಗಳಲ್ಲಿ ಸೀರೆ ಬರ್ತಿತ್ತು ಆಂಟಿ, ಅದನ್ನ ಕಟ್ ಮಾಡಿ ನಮ್ ತಾಯಿ ಸ್ಟಿಚ್ ಮಾಡಿಸಿ ನಮ್ಗೆಲ್ಲ ಸಪರೇಟ್ ಆಗಿ ಕೊಡ್ತಿದ್ರು. ಬಿಸಿಲಲ್ಲಿ ತೊಳೆದು ಒಣಗ ಹಾಕ್ಸ್ತಿದ್ವಿ. ಆಂಟಿ ನಿಮ್ ಕಾಲದಲ್ಲಿ ಹಾಗೇನಾ? ಹೌದು ಕಣಪ್ಪ, ನಾವೆಲ್ಲ ಗೊತ್ತೇ ಇಲ್ಲ, ನಾವ್ ಸೀರೆ ಹಾಕೋತಿದ್ವಿ, ಕಾಟನ್ ಪಂಚೆಗಳು ಹಾಕೋತಿದ್ವಿ. ಇದು ಸೈನ್ಸ್. ಇದನ್ನ ನಾನು ಫೀಲ್ ಮಾಡ್ಕೋಬಾರ್ದು. ಅಯ್ಯೋ ಇದು ಕೆಟ್ಟದ್ದು, ಇದು ಬ್ಲಡ್ ಬರುತ್ತೆ, ಇದನ್ನೆಲ್ಲ ಹೆಂಗೆ ಹೇಳೋದು? ಅಸಹ್ಯ, ನೋ ಅಸಹ್ಯ. ಅಮ್ಮ ಅಂಡ್ ಬ್ರಹ್ಮ ಇಸ್ ಎ ಕ್ರಿಯೇಷನ್. ತಾಯಿಯನ್ನ ಅಸಹ್ಯ ಮಾಡ್ಕೊಂಡಿದ್ರೆ ಇವತ್ತು ಮಗು ಹುಡ್ತಾನೆ ಇರ್ಲಿಲ್ಲ, ಮಕ್ಳು ಆಗ್ತಾನೆ ಇರ್ಲಿಲ್ಲ. ಅವ್ರ ಮನೇನು ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ. ನನಗೆ ಎಷ್ಟು ಇನ್ಸ್ಪಿರೇಷನ್ ಅಂದ್ರೆ, ನಾನ್ ಮೈಸೂರಲ್ಲಿ ಒಂದು ವರ್ಕ್ಶಾಪ್ ಹೋದಾಗ ನಮ್ಮ ಸಂದೇಶನ ನಾನು ನೆನೆಸ್ಕೊತೀನಿ. ಎಷ್ಟು ಒಬ್ಬ ಗಂಡು ಮಗ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಿದ್ರು ಗೊತ್ತಾ? ಅವತ್ತಿಂದಾನೇ ನಾನು ಒಬ್ಬ ಜೆಂಟ್ಸ್ ಮಾಡ್ತಿದ್ದಾರೆ, ನಾನೇ ಮಾಡ್ಬಾರ್ದು ಅಂತ ಸೀರಿಯಸ್ ಆಗಿ ಡೆಮೋ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಆಕ್ಚುಲಿ ಅಷ್ಟು ಖುಷಿ ಆಗುತ್ತೆ. ಇದನ್ನ ನೀವು ಕನೆಕ್ಟ್ ಮಾಡ್ಕೋಬೇಕು. ಆಂಟಿ ನಮ್ ಕಾಲದಲ್ಲೆಲ್ಲ ಯಾರಿಗಾದ್ರೂ ಫರ್ಟಿಲಿಟಿ ಪ್ರಾಬ್ಲಮ್ ಇತ್ತಾ, ಮಕ್ಳಾಗೋದ್ ಪ್ರಾಬ್ಲಮ್ ಇತ್ತಾ, PCOD ಪ್ರಾಬ್ಲಮ್ ಇತ್ತಾ, ತಿಂಗಳ ಎಷ್ಟು ಚೆನ್ನಾಗಿ ಪೀರಿಯಡ್ಸ್ ಆಗ್ತಿತ್ತಲ್ಲ ಆಂಟಿ ಅಲ್ಲಿ ಇಮೇಜ್ ಗ್ರೂಪ್ ಅಲ್ಲಿ. ಯಾರಿಗೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನೋದು ಗೊತ್ತೇ ಇಲ್ಲ. ನಮಗೂ ಇದುವರೆಗೂ ಗೊತ್ತಿಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್. ಯಾಕೆ ಇವತ್ತು ಮಕ್ಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಿದೆ? ಎಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಲ್ವಾ ಆಂಟಿ? ಅವಾಗ ಎಷ್ಟು ಚೆನ್ನಾಗಿ ಮದ್ವೆ ಆಯ್ತು, ಮಕ್ಳಾಯ್ತು, ಯಾರಿಗೂ ಇನ್ಫರ್ಟಿಲಿಟಿ ಅನ್ನೋದೇ ಇರ್ಲಿಲ್ಲ. ಯಾಕೆ? ಋತುಚಕ್ರ ಚೆನ್ನಾಗಿತ್ತು, ಒಳ್ಳೆ ಏಜ್ ಮದ್ವೆ ಆಗ್ತಿತ್ತು, ಇಮಿಡಿಯೇಟ್ ಮಕ್ಳಾಗ್ತಿತ್ತು, 5 ಮಕ್ಳು 10 ಮಕ್ಳು. ಈಗ 1 ಮಗು ಆಗೋದೇ ಕಷ್ಟ. ಯಾಕೆ ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ತಿದೆ? ಯಾಕೆ ಗರ್ಭಕೋಶದಲ್ಲಿ ಸೋಂಕು? ಯಾಕೆ ಸಿಸ್ಟ್ ಆಗ್ತಿದೆ? ಇದಕ್ಕೆಲ್ಲ ಒಂದು ಕಾರಣ ನಮಗೆ ಒಂದು ಅನ್ಸಿದೆ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಡೆಮೋ ಮಾಡ್ತಾನೆ ಇಷ್ಟು ಹೇಳ್ಬೇಕು. ಇಷ್ಟು ಹೇಳಿ ಡೆಮೋ ಮಾಡೋದಲ್ಲ, ಮಾಡ್ತಾನೆ 5 ರಿಂದ 10 ನಿಮಿಷದಲ್ಲಿ ಡೆಮೋನ ಮುಗಿಸ್ತೀನಿ. ಸೊ ಇಷ್ಟು ಹೇಳಕ್ ಗೊತ್ತಾಯ್ತಲ್ಲ,
ಅವ್ರ ಮಕ್ಕಳನ್ನ ಕನೆಕ್ಟ್ ಮಾಡ್ಕೊಳ್ಳಿ, ನಿಮ್ದನ್ನ ಹೇಳಿ. ನಾವು ಕೂಡ ನಾವ್ ಈ ತರ ಇದ್ವಿ ಹಳೆ ಕಾಲದಲ್ಲಿ ಹೀಗಿತ್ತು. ಈಗ ಏನು ಪ್ಯಾಡ್ ಸಿಸ್ಟಮ್ ಬಂತು, ಮಕ್ಳಿಗೆ ಈಗ ಮಕ್ಳು ನೀರ್ ತುಂಬಿಟ್ಕೊಳ್ಳಲ್ಲ ಅಂತದ್ರಲ್ಲಿ ಬಟ್ಟೆ ಎಲ್ಲ ತೊಳ್ಕೊಳ್ಳೋದು ಹಿಂಸೆ, ಹಂಗಾಗಿ ಪ್ಯಾಡ್ ಹಾಕ್ತಾ ಇದ್ದಾರೆ. ಪೇರೆಂಟ್ಸ್ ಕೂಡ ಮಕ್ಳನ್ನ ರೆಡಿ ಟು ಈಟ್ ತರ ಪ್ಯಾಡ್ ಕೊಟ್ಟು ಮಾಡ್ತಿದ್ದಾರೆ. ಆದ್ರೆ ಪ್ಯಾಡ್ ಕೊಡೋದು ನಿಜ, ಮಾರ್ಕೆಟ್ ಅಲ್ಲಿ ಎಂತ ಪ್ಯಾಡ್ ಸಿಗ್ತಾ ಇದೆ, ಎಷ್ಟು ಅಡಲ್ಟ್ರೇಟೆಡ್ ಪ್ಯಾಡ್ ಸಿಗ್ತಿದೆ. ಆಂಟಿ ನಿಮ್ ಮಕ್ಳಿಗೆ ಯಾವ್ದು ಯೂಸ್ ಮಾಡ್ತೀರಾ, ಸ್ಟೇ ಫ್ರೀ ಹೇಳ್ತಾರೆ, ವೆಸ್ಪರ್ ಹೇಳ್ತಾರೆ, ಇನ್ ಯಾವ್ದೋ ಬ್ರ್ಯಾಂಡ್ ಇದೆ ಅಲ್ಲ, ಎಲ್ಲದನ್ನೇ ಹೇಳ್ತಾರೆ. ಆಂಟಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತೀವಿ. ಸೊ ಈಗ ವೆಸ್ಪರ್ ಪ್ಯಾಡ್ ನ ಯೂಸ್ ಮಾಡ್ತೀರಾ ಅಂತ ಹೇಳಿ, ಈಗ ನೋಡಿ ಯಾವುದೇ ಒಂದು ಪ್ಯಾಡ್ ಅನ್ನ ಕೇಳಿಸುತ್ತಲ್ಲ, ಮನೆ ಪೆಟ್ಟಿಗೆ ಪರವಾಗಿಲ್ಲ, ತೊಂದ್ರೆ ಇಲ್ಲ. ಸೊ ಇವಾಗ ವೆಸ್ಪರ್ ಯೂಸ್ ಮಾಡ್ತೀರಲ್ವಾ ಆಂಟಿ, ಅಥವಾ ಸ್ಟೇಫ್ರಿ ಯೂಸ್ ಮಾಡ್ತೀರಾ, ಬೇರೆ ಯಾವ್ದೋ ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಆಂಟಿ, ನೀವು ಓಪನ್ ಮಾಡಿ ಆಂಟಿ ಅಂತ ಯೂಸ್ ಮಾಡಿ, ಅಥವಾ ಅವ್ರ ಏಜ್ ಇದ್ರೆ ಅಮ್ಮ ಏನಾದ್ರೂ ಕರೀರಿ ಕಂಫರ್ಟಬಲ್ ಆಗಿ. ಇದು ನಾನು ಹೋಮ್ ಮೀಟಿಂಗ್ ಅಂತಾನೆ ಅನ್ಕೊಂಡಿದೀನಿ. ಆಂಟಿ ನಿಮ್ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ, ಸ್ಟೇಫ್ರಿ. ಓಕೆ ಆಂಟಿ, ಅದು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಹೆಂಗ್ ಅನ್ಸುತ್ತೆ, ತುಂಬಾ ಸೆಂಟ್ ಆಗಿದ್ ಸ್ಮೆಲ್ ಬರುತ್ತೆ ಕಣವ ಅಂತ ಹೇಳ್ತಾರೆ. ಹೌದಾ? ಹೌದಾ ಆಂಟಿ, ತುಂಬಾ ಘಮ 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 ಸ್ಮೆಲ್ ಬರುತ್ತೆ. ಓಪನ್ ಮಾಡಿ ನೋಡಿ ಎಷ್ಟು ಘಮ 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 ಸ್ಮೆಲ್ ಬರುತ್ತಲ್ವಾ. ಇದಕ್ಕೆ ಆಂಟಿ ಒಂದು ಪರ್ಫ್ಯೂಮ್ ಹಾಕಿರ್ತಾರೆ. ನೀವು ಯಾವುದೇ ಒಂದು ಪ್ಯಾಡ್ ಎಲ್ಲ ತೆಗೆದು ನೋಡಿ, ಬ್ಯೂಟಿಫುಲ್ ಪರ್ಫ್ಯೂಮ್ ಹಾಕಿರ್ತಾರೆ. ಇದಕ್ಕೆ ಡಯಾಕ್ಸಿನ್ ಅಂತ ಒಂದು ಕೆಮಿಕಲ್ ಹಾಕಿರ್ತಾರೆ ಆಂಟಿ. ಅದಕ್ಕೆ ನೀವು ಯಾವುದೇ ಪ್ಯಾಡ್ ಅನ್ನು ಓಪನ್ ಮಾಡಿದ ತಕ್ಷಣ ಕೂಡ ನೋಡಿ ಘಮ ಘಮ ಸ್ಮೆಲ್ ಬರುತ್ತೆ. ಆಮೇಲೆ ಇದನ್ನ ಓಪನ್ ಏನ್ ಬಿಟ್ಬಿಡ್ತೀವಿ, ಇದಕ್ಕೆ ಎಷ್ಟು ಇನ್ಫೆಕ್ಷನ್ ಆಗುತ್ತೆ. ಇದಕ್ಕೆ ಜರ್ಲೆ ಹೋದ್ರೂ ಗೊತ್ತಿಲ್ಲ, ಸುಮ್ಮನೆ ಕಬೋರ್ಡ್ ಅಲ್ಲಿ ಹಿಂಗ್ ಹಾಕ್ಬಿಡ್ತೀವಿ. ಇದಕ್ಕೆ ಸೇಫ್ಟಿ ಇಲ್ಲ. ಈಗ ನೋಡಿ ನಮ್ಮ ಕಂಪ್ನಿ ಇದನ್ನ ನೀಟಾಗಿ ಇಟ್ಕೋಬೇಕಾಯ್ತಾ. ಈಗ ಡೆಮೋಗೆ ಅಂತಾನೆ ಒಂದ್ ಒಳ್ಳೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ತಗೊಳ್ಳಿ. ಆಮೇಲೆ ಇದನ್ನ ತೂಕ್ಬಾರ್ದು ಡೆಮೋ ಇದ್ರಲ್ಲಿ. ನಂಗೆ ನೋಡಿದ್ರೆ ಗರಿ ಬ್ರೆಡ್ ಪ್ಯಾಕ್ ಓಪನ್ ಮಾಡಿದಕ್ಕೆಲ್ಲ ಹಂಗಿರ್ಬೇಕು ಆಯ್ತಾ. ಇದು ಕ್ಲೋಸ್ ಆಗಿರುತ್ತೆ ಅಂದ್ರೆ ನಮ್ದಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ನ್ಯಾಪ್ಕಿನ್ ಇದೆ. ಇದನ್ನ ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ಇದು ಹಿಂಗ್ ಇರುತ್ತೆನಾ, ಕ್ಲೋಸ್ ನೋಡಿ ಆಂಟಿ, ಪ್ಯಾಕಿಂಗ್ ಆಗಿದೆ ನೋಡಿ. ನೀಟಾಗಿ ಕ್ಲೋಸ್ ಮಾಡ್ಬೋದು. ಓಪನ್ ಮಾಡಿ ಒಂದು ಸಿಂಪಲ್ ಪ್ಯಾಡ್ ತಗೊಂಡು ಮತ್ತೆ ಕ್ಲೋಸ್ ಮಾಡ್ಬೋದು. ಜಸ್ಟ್ ಟ್ರೈ ಮಾಡಿ ಆಂಟಿ, ಇದನ್ನ ಓಪನ್ ಮಾಡಿ ನೋಡ್ತಾ ಇರಿ. ಅಷ್ಟೊತ್ತಿಗೆ ನಾನು ಇದು ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಓಕೆನಾ? ನೋಡಿ ಜಸ್ಟ್ ಇದು ಪೇಪರ್ ಕ್ಲಾತ್ ತರದಿರುತ್ತೆ. ಇದು ನೋಡಿ ಸ್ಮೆಲ್ ಇದೆಯಾ ಆಂಟಿ? ಸ್ಮೆಲ್ ಬರ್ತಾ ಇದೆನಾ? ಮೇಡಮ್ ಅಂತಾನೆ ಯೂಸ್ ಮಾಡಿ. ಕೆಲವ್ರಿಗೆಲ್ಲ ಆಂಟಿ ಅನ್ಸ್ಕೊಳಕ್ ಇಷ್ಟ ಇರಲ್ಲ ಅಲ್ವಾ. ನಿಮ್ಮೊಮ್ಮೆ ಡೆಮೋ ಕೊಟ್ಟಿದ್ದಲ್ಲೇ ಆಂಟಿ ಬೆಲೆ ಮೇಡಮ್ 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 ಬನ್ನಿ, ಸೇಫರ್ ಸೈಡ್ ಅಲ್ವಾ, ನಾವು ಸೇಫ್ ಅವ್ರಿಗೆ ಮೇಡಮ್ ಅಂತಾನೆ ಫುಲ್ ವ್ಯಾಲ್ಯೂ. ನೋಡಿ ಇದು ಎಷ್ಟು ತಿನ್ನಾಗಿದೆ ಅಲ್ವಾ. ಇದು ನೋಡಿದ್ರೆ ಇದು ಏನ್ ಕೆಲಸ ಮಾಡುತ್ತೆ ಅಂತ ಅನ್ಸುತ್ತೆ ನಿಮ್ಗೆ. ಎಷ್ಟು ತಿನ್ನಾಗಿದೆ ನೋಡಿ. ಅದಕ್ಕೂ ಇದಕ್ಕೂ ನೀವು ಡಿಫ್ರೆನ್ಸ್ ನ ಟಚ್ ಅಂಡ್ ಫೀಲ್ ಮಾಡಕ್ಕೆ ಕೊಡಿ ಅವರು. ಸೊ ಅದನ್ನ ಕೊಟ್ಟ ತಕ್ಷಣ ಇದನ್ನ ಇಲ್ಲಿ ತೋರಿಸ್ಬಿಟ್ಟು ಇದಕ್ಕೆ ಹಾಕ್ಬಿಡಿ. ಜಸ್ಟ್ ಎರಡನ್ನು ಸ್ಟಿಕ್ ಮಾಡ್ಬಿಡಿ. ಓಕೆ, ಇದನ್ನ ನೀಟಾಗಿ ಸ್ಟಿಕ್ ಮಾಡಿ. ಈಗ ಇದೇನು ಉಜಾಲ, ಏನು ನೀಲಿ ನೀಲಿ, ಏನೋ ಉಜಾಲ. ಚೆನ್ನಾಗಿ ಇದೊಂದು ಗುಡ್ ಬ್ಯಾಕ್ಟೀರಿಯಾ, ಜಸ್ಟ್ ಕಲರಿಂಗ್ ಮಾಡ್ಲಿಕ್ಕೆ ಅಥವಾ ಬ್ಲೂ ಬ್ರೆಡ್ ಅಂತ ಹೇಳಿ. ಮಿಕ್ಸಿಂಗ್ ಚೆನ್ನಾಗಾಯ್ತಾ ಸರ್? ಈಗ 2 ಗ್ಲಾಸ್ಗೆ ಹಾಕಿದೀನಿ. ಈಗ ಫಸ್ಟ್ ಇದಕ್ಕೆ ಹಾಕೋಣ. ಜಸ್ಟ್ ಎಷ್ಟು ಬ್ಲೀಡಿಂಗ್ ಆಗುತ್ತೆ ಅಷ್ಟನ್ನ ಚೆಕ್ ಮಾಡಿ. ಈಗ ಈ ಗ್ಲಾಸ್ ಹಾಕಿದೀನಿ. ನೆಕ್ಸ್ಟ್ ಇದಕ್ಕೆ ಚೆಕ್ ಮಾಡೋಣ. ತೋರಿಸ್ತಾ ಇರ್ಬೇಕು. ಸಿ ದ ಡಿಫ್ರೆನ್ಸ್. ಇದನ್ನ ಇನ್ನೂ ಒಂದ್ ಸ್ವಲ್ಪ ಹಾಕಿ, ಬೇಗ ಹೀರ್ಕೊಳ್ಳುತ್ತಲ್ವಾ, ಇನ್ನೂ ಒಂದ್ ಸ್ವಲ್ಪ ಹಾಕ್ತೇವೆ. ಮದ್ದಿಗೆ ಹಾಕಿ ನೀಟಾಗಿ ಹೀರ್ಕೊಳ್ಳುತ್ತೆ. ಸೊ ಇವಾಗ ಟೆಸ್ಟ್ ಮಾಡೋಣ ಮೇಡಮ್. ಈಗ ಹಾಕಿದೀನಲ್ವಾ ನೋಡಿ, ಇದಕ್ಕೆ ಸಕಿಂಗ್ ಕೆಪಾಸಿಟಿ ಅಂದ್ರೆ ಹೀರ್ಕೊಳ್ತಕ್ಕಂಥ ಶಕ್ತಿ ಎಷ್ಟಿದೆ ಅಂತ ಜಸ್ಟ್ ಥಿಂಕ್ ಮಾಡಿ.
Yes. ನೋಡಿ ಈಗ ಸ್ಕ್ವೀಸ್ ಮಾಡೋಣ. ಈಗ ನೀವು ಅದನ್ನ ನೀಟಾಗಿ ಹೇಳ್ಬೇಕು ಅವ್ರಿಗೆ, ಮನೇಲಿ ಮಕ್ಳಿಗೆ ಮಾತಾಡ್ತೀವಲ್ಲ, ನಮ್ಗೆ ಎಷ್ಟು ಲೈನಿಂಗ್ಸ್ ಅಲ್ಲೆಲ್ಲ ಲೀಕ್ ಆಗುತ್ತೆ, ಪ್ಯಾಂಟೀಸ್ ಆಗಿರುತ್ತೆ, ಮತ್ತೆ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡಿರ್ತೀವಿ ಅಲ್ಲೂ ಕೂಡ ಲೀಕ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಇದು ನೀಟಾಗಿ ಬ್ಲಡ್ ಅನ್ನ ಹೀಟ್ ಕೊಡೋದಿಲ್ಲ. ಅವ್ರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೇ ಇರ್ತಾರಲ್ವಾ. ಸೊ ಇದನ್ನ ನೋಡಿ, ಇವಾಗ ನಾವು ಇದನ್ನ ಓಪನ್ ಮಾಡಿ ನೋಡೋಣ. ಬರೀ 3 ಲೇಯರ್. ಇದು ಫಸ್ಟ್ ಲೇಯರ್, ಇದು ಸೆಕೆಂಡ್ ಲೇಯರ್. ಇದು ಕೂಡ ಪ್ಲಾಸ್ಟಿಕ್. ನೋಡಿ, ಈ ಪ್ಲಾಸ್ಟಿಕ್ ನ ಅಂತ ಪ್ರೈವೇಟ್ ಪಾರ್ಟ್ ಗಳಲ್ಲಿ ನಾವು ಹಾಕೋಬಾರ್ದು. ಆಮೇಲೆ ಇದು ನೋಡಿ ಕಾಟನ್ ಹೇಗಿದೆ, ಇದು ರೀಸೈಕಲ್ಡ್ ಕಾಟನ್ ಅಂತೀವಿ. ಹಾಸ್ಪಿಟಲ್ ಗಳಲ್ಲಿ ಯೂಸ್ ಮಾಡಿ ಬಿಸಾಡಿರ್ತಕ್ಕಂಥ ಕಾಟನ್ ನ ರೀಸೈಕಲ್ ಮಾಡಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಲೇಯರ್, ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಲೇಯರ್ ಹಾಕಿ ಇದಕ್ಕೆ ಒಂದು ಡಯಾಕ್ಸಿನ್ ಅಂತ ಒಳ್ಳೆ ಪರ್ಫ್ಯೂಮ್ ಹಾಕ್ಬಿಟ್ಟು ನಿಮ್ಗೆ ಕ್ಲೀನ್ ಆಗಿ ಪ್ರೆಸ್ ಮಾಡಿ ಇದನ್ನ ಕೊಡ್ತಾರೆ. ಇದನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಪ್ರೈವೇಟ್ ಪಾರ್ಟ್ ಅಲ್ಲಿ ನೀವು ಅದನ್ನ ಹಾಕೊಳ್ಳೋದ್ರಿಂದ ಯೂಶಲಿ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡುವಾಗ ನಿಮ್ಗೆ ಹೇಳ್ತಾರಲ್ಲ, ಎವ್ರಿ 2 ಅವರ್ಸ್ ನೀವು ಚೇಂಜ್ ಮಾಡ್ಬೇಕು, ತುಂಬಾ ಹೊತ್ತು ಇರಬಾರ್ದು. ನಾವು ಮುಂಚೆ ಆಕ್ಚುಲಿ ಇದು ಪರಿಚಯ ಆಗಕ್ಕಿಂತ ಮುಂಚೆ ಹಾಕೊಳ್ಳುವಾಗ ಓಡರ್ ಬರ್ತಿತ್ತು, ಸ್ಮೆಲ್ ಬರ್ತಿತ್ತು. ತುಂಬಾ ವರ್ಕಿಂಗ್ ವುಮನ್ ಇದ್ದಾಗ ತುಂಬಾ ಹೊತ್ತು ಆಗೋದಿಲ್ಲ, ರ್ಯಾಶಸ್ ಆಗ್ತಿತ್ತು. ಇತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಒಂದ್ಸಲಿ ಪೀರಿಯಡ್ಸ್ ಆಯ್ತು ಅಂದ್ರೆ ರ್ಯಾಶಸ್ ಆಗಿ ಸ್ಕಿನ್ ಎಲ್ಲ ಕಿತ್ತು ಬಂದಾಗ ಮತ್ತೆ ಅದಕ್ಕೆ ಕ್ರೀಮ್ ತಗೋಬೇಕಾಗಿದೆ. ಎಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದೀವಿ. ಬಟ್ ಇದು ಈ ಕಷ್ಟಕ್ಕೆ ಕಾರಣ ಈ ಪ್ಯಾಡ್ಸ್ಗಳು. ಇದನ್ನ ಪ್ರೈವೇಟ್ ಪಾರ್ಟ್ ಅಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಇಂಡೈರೆಕ್ಟ್ಲಿ ಈ ಡಯಾಕ್ಸಿನ್ ಕೆಮಿಕಲ್ ಏನಿದೆಯಲ್ಲ ಅದು ಸ್ಮೆಲ್ ಬರ್ತಾ ಬರ್ತಾ ನಮ್ಮ ಪ್ರೈವೇಟ್ ಪಾರ್ಟಿಗೆ ಇನ್ಫೆಕ್ಟ್ ಆಗಿ ಗರ್ಭಕೋಶದ ಸೋಂಕು ಆಗ್ತಕ್ಕಂಥದ್ದು, PCOD ಪ್ರಾಬ್ಲಮ್ಗೆ ಬರ್ತಕ್ಕಂಥದ್ದು. ಯಾಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ ಅಂದ್ರೆ ಈ ಇದೊಂದು ಎಫೆಕ್ಟ್ ಮಾಡ್ತಾ ಇರುತ್ತೆ. ಅಲ್ಲಿ ಹಾಕ್ತಕ್ಕಂಥ ಪ್ಯಾಡ್ಗಳಿಗೆ ಯಾವುದೇ ರೀತಿಯ ಒಂದು ಓಡರ್ ಇರಬಾರ್ದು, ಒಂದು ಆರ್ಟಿಫಿಷಿಯಲ್ ಯಾವುದೇ ಪರ್ಫ್ಯೂಮ್ ಗಳನ್ನ ನಾವು ಹಾಕಿರ್ಬಾರ್ದು. ಅಂತದನ್ನ ಯೂಸ್ ನೋಡಿ, ನಮ್ಗೆ ಬಟ್ಟೆ ಹಾಕೋತಿದ್ವಲ್ಲ ಯಾವ್ದು ಪರ್ಫ್ಯೂಮ್ ಇರಲ್ಲ, ಕ್ಲೀನ್ ಆಗಿ ವಾಶ್ ಮಾಡಿ ಹಾಕ್ತಿದ್ವಿ. ಅವಾಗ ಗರ್ಭಕೋಶ ಚೆನ್ನಾಗಿರ್ತಿತ್ತು, ಗರ್ಭಕೋಶದ ಸೋಂಕು ಆಗ್ತಿರ್ಲಿಲ್ಲ. ಮದ್ವೆ ಆದ ತಕ್ಷಣ ಮಕ್ಕಳು ಚೆನ್ನಾಗಿ ಆಗ್ತಿತ್ತು. ಇದೇನಾಗುತ್ತೆ, ನೀವು ಲೆಕ್ಕ ಮಾಡಿ ಹೇಳ್ಬೇಕು, ಒಂದು ಮಗು 12 ವರ್ಷಕ್ಕೆ ಋತುಮತಿ ಆಯ್ತು ಅಂದ್ರೆ 1 ತಿಂಗಳಲ್ಲಿ 5 ದಿವಸ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗುತ್ತೆ. 5 ದಿವಸ 24 ಬರುತ್ತೆ. ಬ್ಲೀಡಿಂಗ್ ಆದಾಗೆಲ್ಲ ಹಾಕೊಳ್ಳೇಬೇಕು. 24 ಅವರ್ಸ್ ನಾವು ಪ್ಯಾಡ್ ಹಾಕೊಂಡಿರ್ತೀವಿ ಅಂದ್ರೆ ಒಂದು ಮಗು 22 ವರ್ಷ 25 ವರ್ಷಕ್ಕೆ ಮದ್ವೆ ಆಗುತ್ತೆ ಅಂದ್ರೆ ಅಷ್ಟೂ ವರ್ಷಗಳಲ್ಲಿ ಪ್ರತಿ ತಿಂಗಳು 5 ದಿವಸ 24/7 ಅಷ್ಟು ವರ್ಷ ಮಗುಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಪ್ರೈವೇಟ್ ಪಾರ್ಟಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ, ಗರ್ಭಕೋಶಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ. ಇದರಿಂದಾನೇ ನಮ್ಮ ಮಕ್ಕಳಿಗೆ ಇವತ್ತು ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ತಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ. ಎಷ್ಟು ನಾವು ಶುಚಿತ್ವಕ್ಕೆ ಮಹತ್ವ ಕೊಡಬೇಕು. ನೋಡಿ ಆಂಟಿ, ನೋಡಿ ಮೇಡಮ್, ಇವಾಗ ಇದನ್ನ ಚೆಕ್ ಮಾಡೋಣ. ಸೇಮ್ ವಾಟರ್ನ ನಾನು ಇದಕ್ಕೆ ಹಾಕಿದ್ದೀನಿ. ನೋಡಿ, ಫೀಲ್ ಮಾಡಿ. ಡ್ರೈನೆಸ್ ಅನ್ನಿಸ್ತಿದೆ ಅಲ್ವಾ, ಸ್ವಲ್ಪ ಟಚ್ ಮಾಡಕ್ಕೆ ಡ್ರೈನೆಸ್ ಅನ್ನಿಸ್ತಿದೆ ಅಲ್ವಾ ನಿಮ್ಗೆ. ಇವಾಗ ಚೆಕ್ ಮಾಡೋಣ. ನೋಡಿ ಎಷ್ಟು ಡ್ರೈನೆಸ್ ಫೀಲ್ ಆಗ್ತಿದೆ ಅಂತ. ಓಕೆ, ಸಿ ಅದನ್ನ ಹಿಂಡಿದ ತಕ್ಷಣ ನೀರ್ ಹೆಂಗ್ ಸೋರಾಯ್ತಲ್ಲ, ಜಸ್ಟ್ ಇದನ್ನ ಸ್ಕ್ವೀಸ್ ಮಾಡೋಣ. ಈಗ ಬರ್ತಿದ್ಯಾ? ಈಗ ಲೇಯರ್ ಬೈ ಲೇಯರ್ ಇದನ್ನ ಓಪನ್ ಮಾಡೋಣ. ಇಷ್ಟು ಲೇಯರ್ನ ನಾನು ಎಷ್ಟು ನೀಟಾಗಿ ತೆಗಿಬಹುದು ಅಂತ. ಸೊ ಇಲ್ಲಿ ಓಪನ್ ಫಸ್ಟ್ ಲೇಯರ್. ಫೈನ್ಮೆಂಟ್ ಟೆಕ್ನಾಲಜಿ ಇದ್ರಲ್ಲಿ ಎಷ್ಟು ಲೇಯರ್ ಇರುತ್ತಲ್ಲ ಅಷ್ಟನ್ನು ನೋಡಿ ನೀಟಾಗಿ ತೆಗಿಬಹುದು. ಇದನ್ನ ಫಸ್ಟ್ ಲೇಯರ್ನ ನಾನು ನೀಟಾಗಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಪಿಂಕ್ ಕಲರ್ ಕಾಣ್ತಾ ಇದೆಯಾ, ಇದನ್ನ ಸಿಲ್ವರ್ ನ್ಯಾನೋ ಚಿಪ್ ಅಂತ ಕರೀತಾರೆ. ಇದು ನಮ್ಗೆ ನಂಜು ನಿರೋಧಕ ಅಂತೀವಿ. ಇಚ್ಚಿಂಗ್ ಬರೋದು ಯಾಕೆ, ನಂಜಾಗಿರುತ್ತೆ, ಕೆಡ್ತಾ ಬರುತ್ತೆ. ಯಾವುದು ಅದರಲ್ಲಿ ಸೇಫ್ಟಿ ಒಂದು ಕಂಟೆಂಟ್ ಅನ್ನ ಹಾಕಿರೋದಿಲ್ಲ. ಈ ನಂಜು ನಿರೋಧಕ ಇರೋದ್ರಿಂದ ಇಲ್ಲಿ ನಿಮ್ಗೆ ಬ್ಯಾಕ್ಟೀರಿಯಾ, ವೈರಸ್, ಫಂಗಲ್ ಇನ್ಫೆಕ್ಷನ್ ಆಗದೆ ಇರೋ ತರ ತೆಗಿತಕ್ಕಂತ ಒಂದು ಸ್ಟ್ರಿಪ್ ಇದು. ಇದು ಫಸ್ಟ್ ಆಯ್ತಾ. ಈಗ ನೋಡಿ ನೆಕ್ಸ್ಟ್ ಲೇಯರ್ ಅನ್ನ ನಾನು ತಗೊಂಡಾಗ ನೀಟಾಗಿ ಓಪನ್ ಮಾಡ್ಬೇಕು. ಬೇಕಾದ್ರೆ ಒಂದು ಕತ್ರಿ ಇಟ್ಕೊಳ್ಳಿ ಆಯ್ತಾ. ಅವ್ರಿಗೆ ಎಷ್ಟು ಖುಷಿ ಆಗ್ಬೇಕಂದ್ರೆ ತಗದಾಗ ಇದೇನಪ್ಪ ಸೀರೆ ಕವರ್ ಓಪನ್ ಮಾಡ್ದಂಗ ಆಗ್ತಿದೆ ಅನ್ಸ್ಬೇಕು. ಅಷ್ಟು ಖುಷಿಯಿಂದ ನೀಟಾಗಿ ಪ್ರೊಫೆಷನಲ್ ಆಗಿ ಮಾಡ್ಬೇಕು. ಇದು ನೋಡಿ, ಇದು ಲಾಸ್ಟ್ ಲೇಯರ್. ಇಲ್ಲೊಂದು ಲೇಯರ್ ತೋರಿಸ್ತೀನಿ, ಇದು ಬ್ರೀತಬಲ್ ಲೇಯರ್ ಅಂತ ಕರಿತೀವಿ. ಇದು ಕೂಡ ಎಷ್ಟು ನೀಟಾಗಿ ಓಪನ್ ಆಗುತ್ತೆ ನೋಡಿ. ನೀಟಾಗಿ ತೆಗಿಬೇಕಾಯ್ತಾ. ನೋಡಿ ಎಷ್ಟು ನೀಟಾಗಿ ಓಪನ್ ಆಗ್ತಿದೆ. ನಾನೇ ಓಕೆನಾ, ಎಷ್ಟು ನೀಟಾಗಿ ಓಪನ್ ಆಗ್ತಿದೆ. ಇದ್ರಲ್ಲಿ ಇದೆ ನೋಡಿ, ಇದು ಅಲೋವೆರಾ ಜೆಲ್. ಇದು ಕೂಡ ನೋಡಿ, ಮುಟ್ಟು ನೋಡಿ, ಒಂಚೂರು ಸ್ಮೆಲ್ ಇಲ್ಲ. ಈಗ ಒಂದು ಟೆಸ್ಟ್ ಮಾಡೋಣ. ಇದರಲ್ಲಿ ನೀರಿದೆ ಅಲ್ಲ, ಈ ನೀರಿಗೆ ಇದನ್ನ ಹಾಕ್ತೀನಿ. ಹೇಗೆ ನಮ್ಗೆ ಯಾಕೆ ಎಷ್ಟು ಬ್ಲಡ್ ಲೀಕ್ ಆಗಲ್ಲ ಅಂದ್ರೆ ನೋಡಿ, ಇದ್ರಲ್ಲಿ ಹಾಕಿದ್ದೀನಲ್ಲ, ಇದ್ರೊಳಗೆ ಹಾಕ್ತೀನಿ. ಇವಾಗ ಎಷ್ಟೇ ಹೆವಿ ಬ್ಲೀಡಿಂಗ್, ನಮ್ಮಲ್ಲಿ ಅತಿಯಾಸ್ ಅಂತ ಒಂದು ಶೋರೂಮ್ ಇದೆ ಗೊತ್ತಾ, ಎಲೆಕ್ಟ್ರಿಕ್ ಶೋರೂಮ್, ಬ್ರ್ಯಾಂಡ್ ನೇಮ್ ಅತಿಯಾಸ್ ಅಂತ ಎಲೆಕ್ಟ್ರಿಕ್ ಶೋರೂಮ್. ಕೇಳಿಸುತ್ತಾ?
ಸೂಪರ್. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಇದಿಷ್ಟು ಕೂಡ ಬಯೋಸೇಫ್ ಬಯೋಡಿಗ್ರೇಡಬಲ್, ಅದನ್ನ ಹೇಳ್ಬೇಕು. ಹಾ, ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವರು ಅತಿಯಾಸ್ ಮೇಡಮ್ ಇದಾರೆ ದಿನಿ ಅಂತ, ದಿನಕ್ಕೆ ಈ ತರದ್ದು 3 ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ರು. ನಾನು ಒಂದಿನ ಹಿಂಗೆ ಪಬ್ಲಿಕ್ ಅಲ್ಲಿ ಡೆಮೋ ಕೊಡುವಾಗ ಅವ್ರು ನನ್ನ ಫೋನ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ನಿಮ್ಮ ಪ್ಯಾಡು ಅತ್ಯದ್ಭುತವಾಗಿದೆ, ನನಗೆ ಇಷ್ಟು ಹೆವಿ ಬ್ಲೀಡಿಂಗ್ ಇತ್ತು ಅಂದ್ರೆ ಅವ್ರಿಗೆ ಅಬ್ನಾರ್ಮಲ್ ಬ್ಲೀಡಿಂಗ್ ಇರುತ್ತೆ ಕೆಲವು ಲೇಡೀಸ್ಗೆಲ್ಲ, ನಿಮ್ದು 1 ಪ್ಯಾಕೆಟ್ ಸಾಕು ನನಗೆ 1 ತಿಂಗಳಿಗೆ ಅಂತ. 15 ಪ್ಯಾಡ್ ಇರುತ್ತೆ. ಎಷ್ಟು ಖುಷಿ ಆಯ್ತು ಅಂದ್ರೆ ಒಬ್ಬ ಲೇಡಿಗೆ ನಾನು ಪಬ್ಲಿಕ್ ಡೆಮೋ ಅವ್ರು ಎಷ್ಟು ಜನಕ್ಕೆ ನನಗೆ ರೆಫರೆನ್ಸ್ ಕೊಡ್ತಾರೆ ಗೊತ್ತಾ, ಅಲ್ಲಿರ್ತಕ್ಕಂಥ ಎಲ್ಲಾ ಲೇಡೀಸ್ ಇನ್ವೈಟ್ ಮಾಡ್ತಾರೆ. ನಾನು ಒಂದು ತಿಂಗಳಿಗೆ ಮಿನಿಮಮ್ ಒಂದು 70-80 ಡೆಮೋ ನಮ್ಮ ಪ್ಯಾಡ್ ನಮ್ಮ ಮನೆಗೆ ಬಂದು ತಗೊಂಡು, ಅಷ್ಟರ ಮಟ್ಟಿಗೆ ಖುಷಿ ಆಗುತ್ತೆ. ಹಾಕಿದ್ರಿ, ನೀರ್ ಇಟ್ಕೊಂಡಿದ್ಯಾ, ಎಷ್ಟೇ ಬ್ಲೀಡಿಂಗ್ ಇದ್ರು ಅದ್ರೊಳಗೆ ಹಾಕಿರ್ತಾರಲ್ಲ ಈ ಜೆಲ್ಲು, ನೀಟಾಗಿ ಸಕ್ ಮಾಡ್ಕೊಳ್ಳೋದು. ಬ್ಲಡ್ ಅನ್ನ ನೀಟಾಗಿ ಸಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಆಚೆ ಈಚೆ ಬ್ಲೀಡಿಂಗ್ ಆಗೋದಿಲ್ಲ. ಆವಾಗ ನೀಟಾಗಿ ನಿಮ್ಗೆ ಹೈಜಿನಿಕ್ ಆಗಿರ್ತೀರಾ. ಆಫೀಸ್ ಹೋಗ್ಲಿ, ಹೊರಗಡೆ ಹೋಗ್ಲಿ, ನೋಡಿ ಎಷ್ಟು ಖುಷಿ ಕೊಡುತ್ತೆ, ಹೌದಾ? ಅದ್ರೊಳಗೆ ಏನಾದ್ರು ಈ ತರ ಕಂಟೆಂಟ್, ಇದು ನಿಮ್ಗೆ ಏನಾಗುತ್ತೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಈ ಇಷ್ಟು ಕಂಟೆಂಟ್ ಕೂಡ ನಿಮ್ಗೆ ಸೇಫ್ಟಿ ಮೆಥಡ್. ಹಾಗಾಗಿ ನಿಮ್ ಮನೇಲಿ ಒಂದು ಯೂಸ್ ಮಾಡಿ, 1 ಪ್ಯಾಡ್ ಅನ್ನ ಯೂಸ್ ಮಾಡಿ, 2 ಮಾಡಿ, ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮಕ್ಕಳು ಕೂಡ ಅಷ್ಟೇ. ಈಗ ಮಕ್ಕಳು ಹೈಸ್ಕೂಲ್ ಅಲ್ಲಿ PT ಪೀರಿಯಡ್ ಇರುತ್ತೆ, ಅನ್ಕಂಫರ್ಟಬಲ್ ಫೀಲ್. ನಾನು ತುಂಬಾ ಜನ ನನ್ನ ಏಜ್ ಮಕ್ಕಳ ಫ್ರೆಂಡ್ಸ್ ಮಕ್ಕಳಿರೋದ್ರಿಂದ ಫೀಲ್ ಮಾಡ್ತಾರೆ, ತುಂಬಾ ಬೇಜಾರಾಗುತ್ತೆ. ಮಕ್ಕಳು ಆ ದಿನ PT ಪೀರಿಯಡ್ಗೆ ಹೋಗಲ್ಲ, ಖುಷಿಯಾಗಿರಕ್ ಆಗಲ್ಲ. ಯಾಕಾಗಲ್ಲ? ನನ್ನ ಮಗಳೇ ಇದನ್ನ ಮಾರ್ಕೆಟಿಂಗ್ ಮಾಡ್ತಾಳ, ಅಮ್ಮ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ, ಅದು 265 ರೂಪಾಯಿ ಇದೆ ಅಲ್ವಾ, ನಾನು 265 ರೂಪಾಯಿ ಕೊಡ್ತೀನಿ, ಇದು ನಿಮಗೆ 240 ರೂಪಾಯಿ ಅಲ್ಲ, 25 ರೂಪಾಯಿ ನನ್ಗೆ ಕೊಡೋ ಕಮಿಷನ್ ಅಂತ ಹೇಳ್ತಾರೆ. ಸೇಲ್ಸ್ ಮಾಡೋದ್ರಲ್ಲಿ ಖುಷಿ ಪಡ್ಲಿ ಅಲ್ವಾ? ಅವ್ರ ಅಣ್ಣಂಗೆ, ಅಮ್ಮ ನನ್ನ ಫ್ರೆಂಡ್ ಅಣ್ಣಂಗೆ ಒಂದೇನು ವೆಲಾಸಿಟಿ ಕ್ರೀಮ್ ಬೇಕಂತೆ. ನಿಜವಾಗೂ ವಿ ನೀಡ್ ಟು ಸ್ಟಾರ್ಟ್ ಅವರ್ ಫ್ಯಾಮಿಲಿ ಬಿಸ್ನೆಸ್ ಅಲ್ವಾ? ಮಕ್ಕಳಿಗೂ ಕೂಡ ಪ್ರಮೋಷನ್ ಅನ್ನ ಕಲಿಸ್ಬೇಕು. ಇವತ್ತು ಯಾಕೆ ಸ್ಕೂಲ್ಗಳಲ್ಲಿ ಸಂಸ್ಥೆ ಮಾಡ್ತಾರೆ ಹೇಳಿ? ಮಕ್ಕಳು ಆ ಧೈರ್ಯ ಬರ್ಲಿ, ಪ್ರಮೋಟ್ ಮಾಡ್ಲಿ. ಅದನ್ನ ನಾವು ಫ್ಯಾಮಿಲಿ ಬಿಸ್ನೆಸ್ ಇದೆ, ಎಲ್ಲರೂ ಕೂಡ ಪ್ರಮೋಷನ್ ಮಾಡೋದನ್ನ ಕಲಿಬೇಕು. ಅಮ್ಮ ನನ್ನ ಫ್ರೆಂಡ್ ಅಮ್ಮಂಗೆ ಟೋನರ್ ಬೇಕಂತೆ, ನಿಮ್ಮಮ್ಮ ಮೋದಿಕೇರ್ ಮಾಡ್ತಾರಲ್ವಾ ಆ ಪ್ರಾಡಕ್ಟ್ ಅಂತ ಮಕ್ಕಳಿಗೆ ಹೇಳಿದೀನಿ. ನೀನ್ ಎಷ್ಟು ಪ್ರಾಡಕ್ಟ್ ಮಾಡ್ತೀಯೋ ಅದ್ರ ಮಾರ್ಜಿನ್ ನಾನು ನಿಮ್ಗೆ ಪಾಕೆಟ್ ಮನಿಯಾಗಿ ಕೊಡ್ತೀನಿ ಅಂತ. ಸುರೇಖಾ ಮೇಡಮ್ ಏನ್ ಹೇಳಿದ್ದಾರೆ, ನನಗೆ ಎಷ್ಟೇ ಇನ್ಕಮ್ ಅಂದ್ರೂ ನನ್ ಮಗ 25,000 ರಿಟೇಲ್ ಮಾಡಿದ್ರೆ ಅವನಿಗೆ ಪಾಕೆಟ್ ಮನಿ ಅಂತ. ನೀವು ಬಿಸ್ನೆಸ್ ವುಮೆನ್ ತರ ಥಿಂಕ್ ಮಾಡ್ಬೇಕು, ಮಕ್ಕಳಿಗೆ ಹೇಳ್ಬೇಕು, ಇಷ್ಟು ದೊಡ್ಡದು ನಾನು ಅಮ್ಮ ಬಿಸ್ನೆಸ್ ಅಲ್ಲಿ ಇದ್ದಾರೆ, ಅಮ್ಮ ಇಷ್ಟು ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಮಕ್ಕಳು, ನಿಮ್ಮ ಹಸ್ಬೆಂಡ್, ನಿಮ್ಮ ಫ್ಯಾಮಿಲಿ, ನಿಮ್ಮ ತಂದೆ ತಾಯಿ ನಿಮ್ಮನ್ನ ಪ್ರೌಡ್ ಫೀಲ್ ಮಾಡೋದ್ರ ನೀವು ಆಕ್ಷನ್ ಮಾಡಿ. ಯಾಕೆ ಸಪೋರ್ಟ್ ಮಾಡಲ್ಲ? ಇದನ್ನ ನಾನು ಎಷ್ಟು ಜನಗಳಿಗೆ ಪಬ್ಲಿಕ್ ಅಲ್ಲಿ ಕೊಟ್ಟಾಗ ಎಷ್ಟು ಜನ ಲೇಡೀಸ್ ಖುಷಿ ಪಡ್ತಾರೆ. ಎಷ್ಟೋ ಜನ ಇದಕ್ಕೆ ಅಂತಾನೆ ಕಸ್ಟಮರ್ ಇದಾರೆ ನನಗೆ, ಮೇಡಮ್ ನಿಜವಾಗೂ ನನಗೆ ಪ್ಯಾಡ್ ಅಂತ ಕೊಡಿ, ಪೇಸ್ಟ್ ಪ್ಯಾಡ್ ಸ್ಟೆರಿಕ್ಲಿನ ಕೊಟ್ಬಿಡಿ ಮ್ಯಾಮ್, ಬಾಕಿದೆಲ್ಲ ನಮ್ಮನ್ನ ಒಪ್ಪೋದಿಲ್ಲ. ಆಯ್ತು, ನಾನು ಅಷ್ಟಾರು ಕಾಂಟ್ರಿಬ್ಯೂಟ್ ಮಾಡಿದ್ದಲ್ಲ ಅವ್ರ ಫ್ಯಾಮಿಲಿಗೆ, ಇನ್ನೇನ್ ಬೇಕು? ಕೆಲವರು ಸ್ಟೆರಿಕ್ಲಿನಿಗೆ ಅಷ್ಟೇ ತಗೋತಾರೆ, ಕೆಲವರು ಬಿಯಾಂಡ್ ಅಂದ್ರೆ ಬಿಯಾಂಡ್ 5-6 ತಗೋತಾರೆ. ಮೇಡಮ್ ಸಿಗಲ್ಲ, ಒಂದ್ಸಲಿ ನಾನು ಆರ್ಡರ್ ತಗೊಂಡ್ಬಿಡ್ತೀನಿ, 1 ವರ್ಷದವರೆಗೂ ಆಗುತ್ತೆ. ಕ್ರಿಯೇಟ್ ಕಸ್ಟಮರ್, ಟಾರ್ಗೆಟ್ ಕಸ್ಟಮರ್, ಮಾರ್ಕೆಟ್ ನ ಸರ್ವೆ ಮಾಡಿ ಇದನ್ನು ಅರ್ಥಪೂರ್ಣವಾಗಿ ತಿಳಿಸಿ ಎಷ್ಟು ಖುಷಿ ಪಡ್ತಾರೆ ಪೇರೆಂಟ್ಸ್, ಹೌದಲ್ವಾ? ಒಂದು ಮನೆಗೆ ಒಬ್ಬರಿಗೆ ಸಮಸ್ಯೆಗೆ ನಿಜವಾಗ ಮೇಡಮ್ ಎಷ್ಟು ನನಗೆ ಪ್ರೌಡ್ ಫೀಲ್ ಮಾಡ್ತಾರೆ ಅಂದ್ರೆ, ನಾನ್ ಪ್ಯಾಡ್ ಬಿಡಕ್ ಹೋದ್ರೆ ಅವ್ರು AC ರೂಮ್ ಅಲ್ಲಿ ಕರೆದು ನನಗೆ ನಾನು ಬರ್ತೀನಿ ಅಂದ್ರೆ ಜ್ಯೂಸ್ ಕೊಟ್ಟು ಕೂರಿಸಿ ಕಳಿಸ್ತಾರೆ. ನಾನ್ ಕೊಟ್ಟಿರೋದು 265 ರೂಪಾಯಿ, 60 ರೂಪಾಯಿ ಜ್ಯೂಸ್ ನನಗೆ ಕೊಡ್ಸಿ ಕಳಿಸ್ತಾರೆ. ನನಗೆ ಅನ್ಸುತ್ತೋ ಈ ತರನೂ ಇರ್ತಾರಲ್ವಾ. ಹಂಗೆ ಒಳ್ಳೊಳ್ಳೆ ಜನಗಳನ್ನ ಅಟ್ರಾಕ್ಟ್ ಮಾಡಿ, ಒಳ್ಳೊಳ್ಳೆ ಜನಗಳಿಗೆ ಸೇವೆ ಕೊಡಿ. ಸೇವೆ ಕೊಡ್ತಾ ಹೋದಷ್ಟು ನಿಮ್ಗೆ ದೊಡ್ಡ ನೆಟ್ವರ್ಕ್ ಬೆಳೀತು. ಖಂಡಿತವಾಗ್ಲೂ ಇದೊಂದು ಅದ್ಭುತ ಅವಕಾಶ, ಸುವರ್ಣ ಅವಕಾಶ. ನಾವೆಲ್ಲರೂ ಬಂದು ಪ್ರಮೋಷನ್ ವಿಡಿಯೋದಲ್ಲಿ ನಾವು ಅದೇ ಹೇಳಿಲ್ವಾ, ಎಲ್ಲರೂ ಕೂಡಿ ಬೆಳಿಬೇಕು, ಎಲ್ಲರೂ ಕೂಡಿ ಒಟ್ಟಾಗಿ ಪ್ರಾಡಕ್ಟ್ ಗಳನ್ನ ಹೆಚ್ಚು ಕಳಿಸ್ಬೇಕು. ಎಸ್ಪೆಷಲಿ ಅಗ್ರಿಕಲ್ಚರ್, ಎಕ್ಸೆಪ್ಟ್ ಅಗ್ರಿಕಲ್ಚರ್ ಬಿಟ್ರೆ ಈ ಬಿಸ್ನೆಸ್ ಅಲ್ಲಿ ಲೇಡೀಸ್ ಅನ್ನ ಎಲ್ಲದ್ರಲ್ಲೂ ಲೇಡೀಸ್ ಗೊತ್ತಾ, 625 ಅದು ಹೆಣ್ಣು ಮಗು. ಹಂಗಾಗಿ ಇದ್ರಲ್ಲಿ ಮ್ಯಾಕ್ಸಿಮಮ್ ಬಹುಪಾಲು ಹೆಣ್ಮಕ್ಳೇ ಹಾಕೊಂಡ್ರು ಅಂತಾರಲ್ವಾ. ನಾರಿ ಶಕ್ತಿ ರಾಷ್ಟ್ರ ಶಕ್ತಿ ಅಂತ ಫೀಲ್ ಮಾಡ್ಬೇಕು. ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ನ ಎಷ್ಟು ಮುಟ್ಟಿಸ್ಬೇಕು ಗೊತ್ತಾ, ಮನೆಗಳಿಗೆ ಮುಟ್ಟಿಸ್ಬೇಕು. ಯಾವಾಗೂ ರೇಟಿಂಗ್ ನಮ್ದೇ ಜಾಸ್ತಿ ಇರ್ಬೇಕು. ಸರ್, ಒಂದ್ ವಿಷಯ ಆಗಿ ಸರ್